ಜೆಬಿಎ ಚುನಾವಣೆಗೆ ಕಾರ್ಯ ಚಟುವಟಿಕೆಗಳು ಈಗ ಆರಂಭ. ಜೂನ್ 30ರ ಒಳಗೆ ಚುನಾವಣೆ ನಡೆಸಲು ಆಯೋಗ ಸಿದ್ಧತೆ. ಜೆಬಿಎ ಚುನಾವಣೆಗೆ ಕಾರ್ಯ ಚಟುವಟಿಕೆಗಳು ಆರಂಭ. ಜೂನ್ 30ರ ಒಳಗೆ ಚುನಾವಣೆ ನಡೆಸಲು ಆಯೋಗ ಒಂದು ಕಡೆ ಸಿದ್ಧತೆ ಮಾಡ್ತಾ ಇದೆ. ಸರ್ಕಾರ ಜೆಬಿಎ ಅಧಿಕಾರಿಗಳ ಗೊಂದಲದ ಮಧ್ಯೆಯೂ ಕೂಡ ಎಲೆಕ್ಷನ್ ತಯಾರಿಗೆ ಈಗಾಗಲೇ ಗ್ರೀನ್ ಸಿಗ್ನಲ್ ನೀಡಿರುವ ಆಯೋಗ ಶತಾಯ ಗತಾಯ ಜೂನ್ 24ರ ಒಳಗೆ ಚುನಾವಣೆ ನಡೆಸಲು ಸಿದ್ಧತೆ. ಜೆಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳೊಂದಿಗೆ ತುರ್ತು ಸಭೆ. ಚುನಾವಣೆ ಸಂಬಂಧ ಸಭೆ ನಡೆಸಿ ಸಕಲ ಸಿದ್ಧತೆ ಕೈಗೊಳ್ಳಲು ತಾಕೀತು. ಎಲೆಕ್ಷನ್ಗೆ ಆರ್ಒ, ಎಆರ್ಒ ಹಾಗೂ ಬಿಎಲ್ಒಗಳ ನೇಮಕ ಪ್ರಕ್ರಿಯೆ ಈಗ ಶುರುವಾಗಿದೆ. ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ, ಜೂನ್ ಒಳಗಡೆ ನೀವು ಎಲೆಕ್ಷನ್ ಮಾಡಲೇಬೇಕು ಅಂತ. ಹಾಗಾಗಿ ಈಗ ಚುನಾವಣಾ ಆಯೋಗ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಸಿದ್ಧತೆಯನ್ನು ಮಾಡಿಕೊಂಡು ಮುಖ್ಯವಾಗಿ ಈಗ ನೇಮಕ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗಿದೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಸದ್ಯಕ್ಕೆ ಎಲೆಕ್ಷನ್ ತಯಾರಿಗೆ ಈಗ ಆಲ್ರೆಡಿ ಆಯೋಗ ಒಂದ್ ಕಡೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸರ್ಕಾರ ಮತ್ತು ಜೆಬಿಎ ಅಧಿಕಾರಿಗಳ ಗೊಂದಲದ ಮಧ್ಯೆಯೂ ಕೂಡ ಎಲೆಕ್ಷನ್ಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಮಂಜು? ಸಾಹಿತ್ಯ, ಬೆಂಗಳೂರು ನಗರದಲ್ಲಿ ಅಂದ್ರೆ ಜಿಬಿಎ ಹಿಂದೆ ಬಿಬಿಎಂಪಿ ಇತ್ತು, ಇದೀಗ ಜಿಬಿಎ ಆಗಿದೆ. ಜಿಬಿಎಗೆ ಸುಮಾರು ಈಗಾಗಲೇ 10-11 ವರ್ಷ ಆಯ್ತು ಚುನಾವಣೆ ಇಲ್ಲ. ಸೊ ಹೀಗಾಗಿ ಶತಾಯ ಗತಾಯ ಜೂನ್ 30ರೊಳಗಾಗಿ ಚುನಾವಣೆ ಮಾಡಬೇಕು ಅಂತೇಳಿ ಈಗಾಗಲೇ ಚುನಾವಣಾ ಆಯೋಗ ಸರ್ಕಾರಕ್ಕೆ ಮತ್ತೆ ಜಿಬಿಎ ಅಧಿಕಾರಿಗಳಿಗೆ ತಾಕೀತು ಮಾಡಿರುವಂತದ್ದು. ಸೊ ಎಲ್ಲೋ ಒಂದ್ ಕಡೆ ಜೂನ್ 24ರೊಳಗಾಗಿ ಚುನಾವಣೆ ದಿನಾಂಕವನ್ನ ನಿಗದಿ ಮಾಡಬೇಕು ಅಂತೇಳಿ ಕೂಡ ಈಗಾಗಲೇ ಚುನಾವಣಾ ಆಯೋಗ ಗ್ರೀನ್ ಸಿಗ್ನಲ್ ನೀಡಿರುವಂತದ್ದು. ಅದೇ ಎಲ್ಲೋ ಒಂದ್ ಕಡೆ ಸರ್ಕಾರ ಮತ್ತೆ ಜಿಬಿಎ ಅಧಿಕಾರಿಗಳು ಒಂದಿಷ್ಟು ಕುಂಟು ನೆಪ ಹೇಳ್ಕೊಂಡು ಇನ್ನೂ ಚುನಾವಣೆಯನ್ನ 3 ತಿಂಗಳು ಮುಂದೂಡಲು ಪ್ರಯತ್ನ ಮಾಡ್ತಿರುವಂತದ್ದು. ಯಾಕಂದ್ರೆ ಒಂದ್ ಕಡೆ ಮಳೆ ಬರ್ತಾ ಇದೆ, ಜೊತೆಗೆ ಸೆನ್ಸಸ್ ನಡೀತಾ ಇದೆ. ಸೊ ಹೀಗಾಗಿ ಆ ಎಲೆಕ್ಷನ್ ನಡೆಯೋದಕ್ಕೆ ಸಿಬ್ಬಂದಿಗಳ ಕೊರತೆ ಆಗಿದೆ. ಸೊ ಮಳೆಗಾಲದಲ್ಲಿ ಯಾವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕಾಗುತ್ತೆ. ಸೊ ಅಂತೇಳಿ ಒಂದಿಷ್ಟು ಇನ್ನೂ 3 ತಿಂಗಳು ಸಮಯಾವಕಾಶವನ್ನ ಕೋರಿ ಒಂದ್ ಕಡೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿರುವಂತದ್ದು. ಸೊ ಇದ್ರ ಮಧ್ಯೆಯೂ ಕೂಡ ಎಲ್ಲೋ ಒಂದ್ ಕಡೆ ಈಗಾಗಲೇ ಚುನಾವಣೆಯ ಕಟ್ಟುನಿಟ್ಟಾಗಿ ಹೇಳಿರುವಂತದ್ದು ಜೂನ್ 30ರೊಳಗೆ ಚುನಾವಣೆ ಮಾಡ್ತೀವಿ ಅಂತೇಳಿ ಕಟ್ಟುನಿಟ್ಟಾಗಿ ಹೇಳೋದ್ರಿಂದ ಈಗಾಗಲೇ ಎಲ್ಲೋ ಒಂದ್ ಕಡೆ ಆ ತರಾತುರಿಯಲ್ಲಿ ಕೂಡ ಚುನಾವಣೆ ನಡೆದ್ರೆ ನಡಿಬಹುದು, ಆಗ ಸಿದ್ಧತೆ ಇರಬೇಕು ಅಂತೇಳಿ ಈಗಾಗಲೇ ಜಿಬಿಎ ಅಧಿಕಾರಿಗಳು ಸಿದ್ಧತೆ ಮಾಡ್ಕೊಳ್ತಿರುವಂತದ್ದು. ಅಂದ್ರೆ ಈಗಾಗಲೇ ತುರ್ತು ಸಭೆಯನ್ನ ಕರೆದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧ್ಯಕ್ಷತೆಯಲ್ಲಿ ಜಿಬಿಎಲ್ಲಿ ತುರ್ತು ಸಭೆ ಮಾಡಲಾಗಿದೆ. ತುರ್ತು ಸಭೆಯಲ್ಲಿ ಒಂದಿಷ್ಟು ಅಂದ್ರೆ ಯಾವ ಬೂತ್ಗಳು ಲೆಕ್ಕಾಚಾರದಲ್ಲಿ ಜಿಬಿಎ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಂತಹ ಆರ್ಒ ಆಗಿರ್ಬೋದು, ಎಆರ್ಒ ಆಗಿರ್ಬೋದು, ಜೊತೆಗೆ ಬಿಎಲ್ಒ ಬೂತ್ ಲೆವೆಲ್ ಆಫೀಸರ್ಗಳು, ಈ ರೀತಿ ಫಸ್ಟ್ ಅಧಿಕಾರಿಗಳನ್ನ ನೇಮಕ ಮಾಡ್ಕೊಂಡು ತದಾದ ನಂತರ ಆಯಾ ಸಂಬಂಧಪಟ್ಟಂತ ವಲಯದಲ್ಲಿ ಜೊತೆಗೆ ಆಯಾ ಬೂತ್ ಎಷ್ಟು ಬರುತ್ತೆ ಆ ವಾರ್ಡ್ ಮಟ್ಟದಲ್ಲಿ ಅಧಿಕಾರಿಗಳು ಸಿದ್ಧತೆ ನಡೆಸ್ಕೋಬೇಕು. ಮತದಾರರ ಪಟ್ಟಿ ಆಗಿರ್ಬೋದು, ಜೊತೆಗೆ ಚುನಾವಣೆಗೆ ಏನೇನೆಲ್ಲ ಬೇಕು ಎಲ್ಲಾ ರೀತಿಯ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ಳಿ ಅಂತೇಳಿ ಈಗಾಗಲೇ ಮೊದಲ ಸುತ್ತಿನ ಸಭೆ ಆಗಿರುವಂತದ್ದು. ಸಭೆಯಲ್ಲಿ ಈಗಾಗಲೇ ಅಧಿಕಾರಿಗಳು ನೇಮಕ ಕೂಡ ಆಗ್ತಿರುವಂತದ್ದು. ಸಾಹಿತ್ಯ, ಬಹಳ ಮುಖ್ಯವಾಗಿ ಸರ್ಕಾರ ಈಗ ಸದ್ಯಕ್ಕೆ ಎಲೆಕ್ಷನ್ ಬೇಡ ಅಂತ ಹೇಳ್ತಾ ಇದೆ. ಆದ್ರೆ ಚುನಾವಣಾ ಆಯೋಗ ಶತಾಯ ಗತಾಯ ನಾವು ಎಲೆಕ್ಷನ್ ಮಾಡಿಯೇ ಸಿದ್ಧ, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಅದನ್ನ ಫಾಲೋ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ವಾಟ್ ನೆಕ್ಸ್ಟ್ ಅಂತ ಈಗ ಸರ್ಕಾರದ ನಡೆ ಯಾವ ರೀತಿ ಇರುತ್ತೆ? ಈಗ ಮುಂದೆ ಏನಾದ್ರೂ ಮತ್ತೆ ಕೋರ್ಟ್ ಹೋದ್ರೂ ಕೂಡ ಏನಾಗಬಹುದು ಅಂತ? ಸಾಹಿತ್ಯ, ಈಗಾಗಲೇ ನಾನು ಹೇಳ್ದಂಗೆ ಈಗಾಗಲೇ ಏನು ಸರ್ಕಾರ ಅಂದ್ರೆ ಸಮಯಾವಕಾಶವನ್ನ ಕೋರಿ ಈಗಾಗಲೇ ಸುಪ್ರೀಂ ಕೋರ್ಟ್ ಮೊರೆಯೋದಕ್ಕೆ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಅರ್ಜಿ ಇದೇ ಶುಕ್ರವಾರ ಬರುತ್ತೆ. ಸೊ ಸುಪ್ರೀಂ ಕೋರ್ಟ್ ಯಾವ ನಿಟ್ಟಿನಲ್ಲಿ ಅಂದ್ರೆ ಆದೇಶ ಏನಾದ್ರು ಸಮಯಾವಕಾಶ ಕೊಡುತ್ತಾ ಅಥವಾ ಇಲ್ಲ ಜೂನ್ 30ರೊಳಗೆ ಚುನಾವಣೆ ನಡೆಸಲೇಬೇಕು ಅಂತ ಆದೇಶ ಬರುತ್ತಾ ಅಂತೇಳಿ ಶುಕ್ರವಾರದವರೆಗೂ ಕಾದ್ ನೋಡ್ಬೇಕಾಗುತ್ತೆ ಒಂದು ವಿಚಾರ. ಮತ್ತೆ ಏನಾದ್ರೂ ಒಂದ್ ವೇಳೆ ಸರ್ಕಾರ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವುದು ಯಾಕಂದ್ರೆ ಈಗಾಗಲೇ ಸುಮಾರು 10-11 ವರ್ಷದಿಂದ ಬೆಂಗಳೂರು ನಗರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿಲ್ಲ, ಜೊತೆಗೆ ಎಲೆಕ್ಷನ್ ಆಗಿಲ್ಲ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಜನರು ಸಾಕಷ್ಟು ಆ ಸಮಸ್ಯೆಯಲ್ಲಿದ್ದಾರೆ. ಸೊ ಏನಾದ್ರು ಅವ್ರಿಗೆ ಸಿಬ್ಬಂದಿಗಳ ಕೊರತೆ, ಸೆನ್ಸಸ್ ಏನಾದ್ರು ನಿಮ್ಗೆ ಸಮಯ ಇತ್ತು ಅಂದ್ರೆ ಇದೇ ಮೇ 15ರೊಳಗೆ ಸೆನ್ಸಸ್ ಬೇರೆ ಮುಗಿತಾ ಇದೆ. ಸೊ ಸಿಬ್ಬಂದಿಗಳಿಗೆ ಏನ್ ಸಮಸ್ಯೆ ಆಗೋದಿಲ್ಲ. ಅದೇ ರೀತಿ ಮಳೆ ಇದ್ರೂ ಕೂಡ ಮಳೆಗೂ ಏನ್ ಸಮಸ್ಯೆ ಆಗೋದಿಲ್ಲ. ಚುನಾವಣೆ ಮಾಡ್ರಿ ಅಂತೇಳಿ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಮಾಡ್ಬೋದು ಅಥವಾ ಸಮಯಾವಕಾಶವನ್ನ ಕೊಡ್ಬೋದಿಲ್ಲ. ಬಟ್ 30ನೇ ತಾರೀಕು ಶುಕ್ರವಾರದವರೆಗೂ ವೆಯ್ಟ್ ಮಾಡ್ಬೇಕಾಗತ್ತೆ. ಏನೇ ಆದ್ರೂ ಸೊ ಏನಾದ್ರೂ ಒಂದ್ ವೇಳೆ ಸುಪ್ರೀಂ ಕೋರ್ಟ್ 30ರೊಳಗೆ ಚುನಾವಣೆ ನಡೆಸಬೇಕು ಅಂದ್ರೆ ಮತ್ತೆ ಸಮಸ್ಯೆ ಆಗೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಜಿಬಿಎ ಅಧಿಕಾರಿಗಳು ಚುನಾವಣೆ ಮಾಡೋದಕ್ಕೆ ತರಾತುರಿಯಲ್ಲಿ ತಯಾರಿ ನಡೆಸಿರುವಂತದ್ದು. ಸಾಹಿತ್ಯ, ಮಂಜು, ಈಗ ಬಹಳ ಮುಖ್ಯವಾಗಿ ಬೆಂಗಳೂರು ಅಭಿವೃದ್ಧಿಗಳು ಶೂನ್ಯ ಅಂಥದ್ರಲ್ಲಿ ಈಗ ಎಲೆಕ್ಷನ್ ಕೂಡ ನಡೆಸಿಲ್ಲ ಅಂತಂದ್ರೆ ಬೆಂಗಳೂರು ಹೆಂಗೆ ಅಭಿವೃದ್ಧಿ ಆಗುತ್ತೆ? ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ? ಎಲೆಕ್ಷನ್ ಮಾಡ್ಲಿಕ್ಕೆ ಏನ್ ಸಮಸ್ಯೆ ಆಗ್ತಾ ಇದೆ ಕಾಂಗ್ರೆಸ್ನವ್ರಿಗೆ? ಖಂಡಿತ ಸಾಹಿತ್ಯ, ಬೆಂಗಳೂರು ಅಭಿವೃದ್ಧಿ ಅಂದ್ರೆ ಸರ್ಕಾರದಲ್ಲಿರುವಂತ ಸಿಎಂಒ DCM ಇದನ್ನ ಎಚ್ಚೆತ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಬೆಂಗಳೂರು ನಗರವನ್ನ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಪದೇ ಮಾಧ್ಯಮದ ಮುಂದೆ ಹೇಳ್ತಾ ಇರ್ತಾರೆ. ಈಗ ಬ್ರ್ಯಾಂಡ್ ಬೆಂಗಳೂರು ಬದಲಾಗಿ ಬ್ಯಾಡ್ ಬೆಂಗಳೂರು ಆಗ್ತಾ ಇದೆ.
ಯಾಕಂದ್ರೆ ಒಂದ್ ಕಡೆ ಚುನಾವಣೆ ಇಲ್ಲ, ಮತದಾರರು ಅಂದ್ರೆ ಜನಪ್ರತಿನಿಧಿಗಳಿಲ್ಲದೆ ವಾರ್ಡ್ ಮಟ್ಟದಲ್ಲಿ ಅಭಿವೃದ್ಧಿ ಇಲ್ಲ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಬ್ರ್ಯಾಂಡ್ ಬೆಂಗಳೂರು ಬದಲಾಗಿ ಬ್ಯಾಡ್ ಬೆಂಗಳೂರು ಆಗ್ತಾ ಇದೆ. ಸೊ ಈ ಚುನಾವಣೆ ನಡೆದ್ರೆ ಏನಾದ್ರು ಬ್ರ್ಯಾಂಡ್ ಬೆಂಗಳೂರು ಆಗುತ್ತಾ ಕಾದ್ಮೇಲೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.